78ರಲ್ಲಿ ಏನಪ್ಪಾ ಅಂತಂದ್ರೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನನ್ನ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಸಾರ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಸಚಿವರಿರ್ತಕ್ಕಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸುಧಾ ಸರ್ಕಲ್ ಇತ್ತು. ಆ ಸುಧಾ ಸರ್ಕಲ್ ಅಂತಕ್ಕಂಥ ಹೆಸರನ್ನ ತೆಗೆದು ವಾಲ್ಮೀಕಿ ವೃತ್ತ ಅಂತ ವಾಲ್ಮೀಕಿ ಸರ್ಕಲ್ ಅಂತಕ್ಕಂಥದ್ದನ್ನ ಅವತ್ತೇ ಏನಪ್ಪಾ ಅಂತ ಉದ್ಘಾಟನೆ ಮಾಡಿ ಅವತ್ತು ಇಡೀ ಬಳ್ಳಾರಿನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಮತ್ತು ಬಳ್ಳಾರಿ ಜನರಿಗೆ ಗೊತ್ತು. ಈ ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷದ ನಾಯಕ ಮತ್ತು ನಾಯಕ ಸಮುದಾಯದ ನಾಯಕನಾಗಿರ್ತಕ್ಕಂಥ ಶ್ರೀರಾಮುಲು ಮೇಲೆ ಈ ಭರತ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಬಳ್ಳಾರಿಯ ಶಾಸಕ ಎಂತ ಕ್ರಿಮಿನಲ್ ಕುಟುಂಬದಿಂದ ಬಂದಿದ್ದಾರೆ ಅಂತಂದೇಳಿ ಹೇಳೋದಾದ್ರೆ ಹಿಂದೆ ಶ್ರೀರಾಮುಲು ಹತ್ಯೆಗೆ ಏನಪ್ಪಾ ಅಂದ್ರೆ 3 ಕೋಟಿ ರೂಪಾಯಿ ಹಪ್ತ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಇವರು ಅವ್ರ ಮಗ. ಸ್ವಾಮಿ, ನೀವು ರಾಜಕೀಯ ಮಾಡೋದಾದ್ರೆ ಬೇರೆ ಯಾವ್ದಾದ್ರು ವಿಷಯ ಇಟ್ಕೊಂಡು ಮಾಡಿ, ವಾಲ್ಮೀಕಿ ಹೆಸರಿನಲ್ಲಿ ನೀವೇನಪ್ಪ ಅಂದ್ರೆ ರಾಜಕೀಯ ಮಾಡ್ತಿದ್ದ. ವಾಲ್ಮೀಕಿ ಹೆಸರನ್ನ ಮುಂದೆ ಇಟ್ಕೊಂಡು ವಾಲ್ಮೀಕಿ ಸಮುದಾಯನ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಭರತ್ ರೆಡ್ಡಿ. ನಿನಗೆ ಗೊತ್ತಿರೋದೊಂದೇ, ನನ್ನ ಸಮುದಾಯದ ನಾಯಕ ಶ್ರೀರಾಮುಲು ಏನ್ ನಮ್ಮ ಗಂಗಾವತಿ ಶಾಸಕರು ಚನ್ನಬಸವ ತಾತದ ಏನಪ್ಪ ಕಾರ್ಯಕ್ರಮ ಮುಗಿಸಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಶ್ರೀರಾಮುಲು ಅವ್ರಿಗೆ ಏನಪ್ಪ ಅಂದ್ರೆ ಫೋನ್ ಮಾಡಿ ಹೇಳ್ತಾರೆ, ಮನೆ ಮುಂದೆ ಗಲಾಟೆ ಆಗ್ತಾ ಇದೆ ಅಂತಕ್ಕಂಥ ತಕ್ಷಣನೇ ಏನಪ್ಪ 8:15 ಒಳಗಡೆ ಏನಪ್ಪ ಶ್ರೀರಾಮುಲು ಬಂದು ನೀವೆಲ್ಲ ನೋಡ್ತಾ ಇದ್ರಿ. ಇವತ್ತೇ ಆ ಸತೀಶ್ ರೆಡ್ಡಿ ಅಂತಕ್ಕಂಥ ಬೆಂಗಳೂರಲ್ಲಿ ಅಡ್ಮಿಟ್ ಆಗಿ ಏನಪ್ಪ ನಾಟಕ ಆಡ್ತಾ ಇದ್ದಾನೆ. ಅವ್ರು ಹೆಲ್ತ್ ಡಿಸ್ಟರ್ಬೆಂಟ್ ಅಂತೇಳಿ ಅವನೆಲ್ಲ ನಾಟಕ ಆಡ್ತಾ ಇದ್ದಾನೆ. ಶ್ರೀರಾಮುಲು ಸಾರ್ ಇದ್ದಾರೆ, ಇವತ್ತು ವಿಡಿಯೋ ನೋಡಿ. ಅದೇ ಟೈಮಲ್ಲಿ ಏನಪ್ಪಾ ಅಂದ್ರೆ ರೆಡ್ಡಿ ಮನೆ ಕಡೆಗೆ ಫೈರಿಂಗ್ ಆಗ್ತಕ್ಕಂಥದ್ದನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಇವರೆಲ್ಲ ತಂದೆ ಮಗ ಸೇರಿ ಏನಪ್ಪಾ ಅಂತಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಇರ್ಬೋದು ಮತ್ತು ಶ್ರೀರಾಮುಲು ಸಾರ್ ಏನಪ್ಪಾ ಅಂದ್ರೆ ಮುಗಿಸ್ತಕ್ಕಂಥ ಕೆಲಸ ಮಾಡಕ್ಕಿದ್ದಾರ. ಆಗ ಭರತ್ ರೆಡ್ಡಿ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ಇವತ್ತು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರು ಒಬ್ಬೊಬ್ಬ ಕಾರ್ಯಕರ್ತರು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ಶ್ರೀರಾಮುಲು ಅವ್ರ ತಂಟೆಗೆ ಬಂದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರವಾದ ಏನಪ್ಪ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಒಂದು ಪಾಲಕದ ಪ್ರಾಧಿಕಾರ ವತಿಯಿಂದಲೇ ರಿಯಾಯಿತಿ ದರದಲ್ಲಿ ತೆಂಗಿನಕಾಯಿ, ಸೀರೆಗಳು, ಕಿರು ಸಾಮಗ್ರಿಗಳು ಎಲ್ಲ ಭಕ್ತಾದಿಗಳು ಪಡೆಯಬಹುದು. ಯಾಕೆ ತೆಂಗಿನಕಾಯಿ ಬೆಲೆ 70 ರೂಪಾಯಿ ಇರುತ್ತದೆ, ಒಂದು ಬೆಳ್ಳುಳ್ಳಿ ಸಾಮಗ್ರಿ ಬೆಲೆ 50 ರೂಪಾಯಿ ಇರುತ್ತದೆ.